ಇನ್ನು ದೇವನಹಳ್ಳಿ ಏರ್ಪೋರ್ಟ್ಗೂ ಬಂತು ಇಂದಿರಾ ಕ್ಯಾಂಟೀನ್. ಕೆಐಎಬಿಯಲ್ಲಿ ಇಂದು ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಆಗ್ತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ಗೂ ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ. ಕೆಐಎಬಿಯಲ್ಲಿ ಇಂದು ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಲಾಗುತ್ತೆ. ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಡಿಸಿಎಂ. ಇಂದಿರಾ ಕ್ಯಾಂಟೀನ್ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಕ್ಯಾಬ್ ಚಾಲಕರ ಬೇಡಿಕೆಯ ಮೇರೆಗೆ ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಏರ್ಪೋರ್ಟ್ನ P7 ಪಾರ್ಕಿಂಗ್ ಪ್ರದೇಶದಲ್ಲಿ ಕ್ಯಾಂಟೀನ್. ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಕ್ಯಾಂಟೀನ್ ಓಪನ್ ಆಗುತ್ತೆ. ಸಹಜವಾಗಿ ಕ್ಯಾಬ್ ಡ್ರೈವರ್ಗಳಲ್ಲಿ ಏನು ಫ್ಲೈಟ್ ಲ್ಯಾಂಡ್ ಆಗುವಂಥ ಸಂದರ್ಭ ಇರ್ಬೋದು, ಆಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಅವ್ರು ಕಾಯಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಉಪಹಾರ ಸೇವನೆ ಮಾಡೋದಕ್ಕೆ ಅಥವಾ ಲಂಚ್ಗೋಸ್ಕರ ಇದ್ದರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಏರ್ಪೋರ್ಟ್ನಲ್ಲಿರುವಂಥ ಔಟ್ಲೆಟ್ಗಳು ಕಾಸ್ಟ್ಲಿ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಂತೂ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಜನ. ಸೊ ಆ ಕಾರಣಕ್ಕೆ ಇಂದಿರಾ ಕ್ಯಾಂಟೀನನ್ನು ಮಾಡಿ ಅಂತ ಚಾಲಕರು ಡಿಮ್ಯಾಂಡನ್ನು ಇಟ್ಟಿದ್ರು. ಅವರ ಡಿಮ್ಯಾಂಡ್ ಈಗ ಅವರ ಆಶಯದ ಪ್ರಕಾರ ಅಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ. ಓಪನ್ ಮಾಡುವಂಥದ್ದು ಈಗ ಲೋಕಾರ್ಪಣೆಗೆ ಈಗ ಸಿದ್ಧತೆ ರೆಡಿ ಆಗ್ತಿದೆ, ಉದ್ಘಾಟನೆಗೆ. ಸೊ ಕೆಐಎಬಿ ಏರ್ಪೋರ್ಟ್ನಲ್ಲಿ ಈಗ ಉದ್ಘಾಟನೆಗೆ ಸಿದ್ಧವಾಗಿರುವಂಥ ಇಂದಿರಾ ಕ್ಯಾಂಟೀನ್. ಸೊ ಹೂಗಳ ಅಲಂಕಾರ ಇದೆಲ್ಲವನ್ನು ಕೂಡ ಗಮನಿಸ್ಬೋದು. ಸೊ ದೇವನಹಳ್ಳಿ ತಾಲೂಕಿನ ಕೆಐಎಬಿನಲ್ಲಿ ಆಗ್ತಿರುವಂಥದ್ದು ಇದು ಭಾಳ ಮುಖ್ಯವಾಗಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆ ಕೊಡುವಂಥದ್ದಿದೆ ಸಿಎಂ. ಹಾಗಾಗಿ ಈ ಕಡೆ ಸಾವಿರಾರು ಜನ ಕಾರ್ಯಕರ್ತರನ್ನ ಉದ್ದೇಶಿಸಿ ಅಲ್ಲಿ ಪಕ್ಕದಲ್ಲೇ ಸಮಾವೇಶ ಕೂಡ ಇದೆ. ಭಾಳ ಮುಖ್ಯವಾಗಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಏನಿದೆ ಅದು ಇವತ್ತಿನ ಪ್ರಮುಖವಾದಂಥ ಪ್ರೋಗ್ರಾಮ್. ಸಿಎಂ ಡಿಸಿಎಂ ಇದರಲ್ಲಿ ಭಾಗವಹಿಸ್ತಾರೆ.